ಜನವರಿ 4ಕ್ಕೆ ನಂಜನಗೂಡು ಬಂದ್. ಸದ್ಯ ಸಿಗ್ತಾ ಇರುವ ಬ್ರೇಕಿಂಗ್ ನ್ಯೂಸ್. ಜನವರಿ 4ಕ್ಕೆ ನಂಜನಗೂಡು ಬಂದ್. ಉತ್ಸವ ಮೂರ್ತಿ ಮೇಲೆ ಅಶುದ್ಧ ನೀರು ಎರಚಿದ ಪ್ರಕರಣ ಇತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ. 4ನೇ ತಾರೀಕು ಜನವರಿ 4ನೇ ತಾರೀಕು ಅಂದ್ರೆ ನಾಡಿದ್ದಿಗೆ ನಂಜನಗೂಡು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಉತ್ಸವ ಮೂರ್ತಿ ಮೇಲೆ ಅಶುದ್ಧ ನೀರು ಎರಚಿದ ಪ್ರಕರಣ ಸಾಕಷ್ಟು ಸೌಂಡ್ ಮಾಡಿತ್ತು. ಇದೀಗ ಅದರ ಆರೋಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜನವರಿ 4ನೇ ತಾರೀಕು ಇದು ನಂಜನಗೂಡಿನಲ್ಲಿ ಉತ್ಸವ ಮೂರ್ತಿಯನ್ನ ಅಂದ್ರೆ ಉತ್ಸವ ಮೂರ್ತಿ ಅದ್ರ ಪಾಡಿಗದು ತನ್ನ ಒಂದು ಜಾತ್ರೆ ನಡೀತಾ ಇರಬೇಕಾದ್ರೆ ಯಾರೋ ಕಿಡಿಗೇಡಿಗಳು ಬಾಟ್ಲಲ್ಲಿದ್ದ ಅಶುದ್ಧ ನೀರನ್ನ ಉತ್ಸವ ಮೂರ್ತಿ ಮೇಲೆ ಎರಚಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಆದಷ್ಟು ಬೇಗ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂತ ಆಗ್ರಹಿಸಿ 4ನೇ ತಾರೀಕು ಅಂದ್ರೆ ನಾಡಿದ್ದು ನಂಜನಗೂಡು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ನಂಜನಗೂಡು ಬಂದ್ ಅಂತ ಇದ್ದಾರೆ. 4ನೇ ತಾರೀಕು ಅಂದ್ರೆ ನಾಡಿದ್ದು. ಕಾರಣ ಮೊನ್ನೆ ಉತ್ಸವದಲ್ಲಿ ತೊಡಗಿದ್ದಾಗ ಯಾರೋ ಕಿಡಿಗೇಡಿಗಳು ತಮ್ಮ ಬಾಟಲ್ನಲ್ಲಿದ್ದಂತಹ ಅಶುದ್ಧ ನೀರನ್ನ ದೇವರ ಮೂರ್ತಿ ಮೇಲೆ ಎರಚೋದ್ರ ಮುಖಾಂತರ ಒಂದ್ ರೀತಿ ಕಿತಾಪತಿ ಕೆಲಸವನ್ನ ಮಾಡಿದ್ರು. ಇದು ಸಾಕಷ್ಟು ಸದ್ದು ಕೂಡ ಮಾಡಿತ್ತು. ಈ ಪ್ರಕರಣ ಯಾರು ಮಾಡಿದ್ರು, ಅರ್ಚಕರೆಲ್ಲ ಪಾಪ ಕಣ್ಣೀರ್ ಹಾಕಿಬಿಟ್ಟಿದ್ರು. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲ ಇಂತಹ ಒಂದು ದುರ್ಘಟನೆನ ನೋಡಿರ್ಲಿಲ್ಲ ಅಂತ. ಇದೆಲ್ಲ ಆಗ್ತಾ ಇದ್ದಂತೆ ಯಾರು ಏನು ಎತ್ತ ಮತ್ತು ಆರೋಪಿಗಳನ್ನ ಆದಷ್ಟು ಬೇಗವೇ ಶೀಘ್ರವಾಗಿ ಅವ್ರನ್ನ ಬಂಧಿಸಬೇಕು ಅನ್ನುವ ಕೂಗು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ಅವ್ರನ್ನ ಬಂಧಿಸಬೇಕು ಅಂತ ಜನವರಿ 4ನೇ ತಾರೀಕು ನಂಜನಗೂಡು ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಕಾರಣ ಏನೋ ಗೊತ್ತಾಯ್ತು, ಬಟ್ ಬಂದ್ಗೆ ಕರೆ ಕೊಟ್ಟಿರೋರು ಯಾರು? ಇನ್ನು ಅಧಿಕೃತವಾಗಿ ಬಂದ್ಗೆ ಯಾವುದೇ ಸಂಘಟನೆಗಳು ಅಧಿಕೃತವಾಗಿ ಬಂದ್ಗೆ ಕರೆ ನೀಡಿಲ್ಲ. ಆದ್ರೆ ಏನೋ ಜನರೇ ಸ್ವಯಂ ಪ್ರೇರಿತವಾಗಿ 4ನೇ ತಾರೀಕು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹದ್ದು ವಿದ್ಯಾ. ಪ್ರಮುಖವಾಗಿ ಕಳೆದ 2-3 ದಿನಗಳಿಂದಲೂ ಕೂಡ ಈ ವಿಚಾರದಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಆದ್ರೂ ಕೂಡ ಇನ್ನೂ ಕೂಡ ಈ ವಿಚಾರದಲ್ಲಿ ಆರೋಪಿಗಳ ಬಂಧನವಾಗಿಲ್ಲ ಅನ್ನುವಂತಹ ದೃಷ್ಟಿಯಿಂದ ಸ್ಥಳೀಯ ಜನರೇ ತಾವು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಮುಂದಾಗಿರುವಂತಹದ್ದು. ಆದ್ರೆ ಇನ್ನು ಅಧಿಕೃತವಾಗಿ ಇಂತಿಂತ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ, ಇಂತಿಂತ ಸಂಘಟನೆಗಳು ಕರೆ ಕೊಟ್ಟಿರುವಂತಹದ್ದು ಯಾವುದೂ ಇಲ್ಲ. ಸದ್ಯಕ್ಕೆ ಸ್ಥಳೀಯರೇ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಒಂದು ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ ವಿದ್ಯಾ. ಕೆಪಿ ನಾಗರಾಜ್, ಅವತ್ತು ಈ ಘಟನೆ ಆದ ನಂತರ ಈ ಪ್ರಕರಣ ಎಲ್ಲಿ ತನಕ ಬಂತು? ತನಿಖೆ ಏನಾದ್ರು ಆರಂಭ ಮಾಡಿದ್ರಾ ಅಥವಾ ಇಲ್ವಾ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಈಗ ಪ್ರಶ್ನೆ ಇರುವಂತಹದ್ದೇ ವಿದ್ಯಾ. ಅದು ಅವತ್ತಿನ ಪ್ರಕರಣದಲ್ಲಿ ಇದು ಕೂಡ ಆರೋಪಿಗಳ ಬಂಧನ ಯಾಕೆ ಆಗ್ತಾ ಇಲ್ಲ ಅಂತ. ಯಾಕಂದ್ರೆ ಎರಡೂ ಸೈಡ್ ಇಂದನೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಪ್ರಮುಖವಾಗಿ ಇರುವಂತಹದ್ದು ಅವತ್ತು ಏನು ಉತ್ಸವ ಮೂರ್ತಿಯ ಮೇಲೆ ಎಂಜಲ ಎರಚಿದಂತಹದ್ದು ನಿಜಕ್ಕೂ ಕೂಡ ತಪ್ಪು. ಆ ವಿಚಾರದಲ್ಲಿ ಏನೋ ದೇವಸ್ಥಾನದ ಆಡಳಿತ ಮಂಡಳಿ, ದೇವಸ್ಥಾನದ ಅಧಿಕಾರಿಗಳೇ ಅಧಿಕೃತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಧಾರ್ಮಿಕ ಭಾವನೆಗಳಿಗೆ ಬಹುದೊಡ್ಡವಾಗಿ ಮಾಡಿರುವಂತಹದ್ದು ಒಂದು. ಈ ಕಾರಣಕ್ಕೋಸ್ಕರವಾಗಿನೇ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಆರೋಪಿಗಳ ಬಂಧನವಾಗಿಲ್ಲ. ಅಂದ್ರೆ ಆ ಆರೋಪಿಗಳ ಬಂಧನ ಮಾಡೋದಕ್ಕೆ ಇಷ್ಟು ಕಾಲಾವಕಾಶ ಬೇಕಾ? ಯಾಕಂದ್ರೆ ಯಾರ್ಯಾರು ನಿರ್ದಿಷ್ಟವಾಗಿ ಎಂಜಲು ಎರಚಿದ್ದಾರೆ ಅನ್ನುವಂಥದ್ದನ್ನ ಅಧಿಕೃತವಾಗಿನೇ ಕಂಪ್ಲೇಂಟ್ ಅಲ್ಲಿ ತಿಳಿಸಲಾಗಿದೆ. ಏನು ಅದೇನು ಮಾಬ್ ಅಂತ ಏನು ಇಲ್ಲ. ಹಾಗಾಗಿ ಅಂತ ಹೆಸರುಗಳು ಇದ್ರೂ ಕೂಡ ಯಾಕೆ ಬಂಧನ ಆಗ್ತಾ ಇಲ್ಲ? ಇದ್ರ ಮೇಲೆ ಎಲ್ಲೋ ಒಂದು ರೀತಿಯಾದ ರಾಜಕೀಯದಂತ ಒತ್ತಡ ಇದೆ ಅನ್ನುವಂಥದ್ದೇ ಸ್ಥಳೀಯರ ಆಕ್ರೋಶಕ್ಕೆ ಈಗ ಕಾರಣವಾಗಿರುವಂತಹದ್ದು ವಿದ್ಯಾ. ವೆಲ್, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮ ಡೀಟೇಲ್ಸ್ಗೆ.